ಅಫಜಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೇಳ್ತಾ ಇದೆ ಅಸಮಾಧಾನದ ಕಿಡಿ. ಹಾಗಾಗಿ ಶಾಸಕರ ಪುತ್ರನ ಸರ್ವಾಧಿಕಾರ ಈ ಕಾಂಗ್ರೆಸ್ ನಾಯಕರ ಈಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅಫಜಲಪುರ ಶಾಸಕ ಎಂವೈ ಪಾಟೀಲ್ ಎದುರು ನಾಯಕರು ಕಣ್ಣೀರಿಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಮುಖಂಡ ನಾಯಕರು. ಯಾಕೆಂದ್ರೆ ಏನು ತಾಲೂಕು ಮಣ್ಣೂರು ಗ್ರಾಮದಲ್ಲಿ ನಡೆದಂತಹ ಈ ಘಟನೆ ಕಲಬುರಗಿ ಜಿಲ್ಲೆ ಅಫಜಲಪುರದಲ್ಲಿ ಜೆಎಂ ಕೊರಬು ಮತ್ತೆ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಎಂವೈ ಪಾಟೀಲ್ ಶಾಸಕರುಗಳ ನಾವು ಹಗಲು ರಾತ್ರಿ ಕೆಲಸವನ್ನ ಮಾಡ್ತಿದ್ದೇವೆ ಅಂತ ಹೇಳಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಅಫಜಲಪುರ ಶಾಸಕ ಎಂವೈ ಪಾಟೀಲ್ ಎದುರು ನಾಯಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡ ನಾಯಕ ಜೆಎಂ ಕೊರಬು ಕಣ್ಣೀರು ಈಗ ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ಕೊರಬು ಈಗ ಕಣ್ಣೀರನ್ನ ಹಾಕ್ತಾ ಇರೋದು. ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಎಂವೈ ಪಾಟೀಲ್ ಶಾಸಕರುಗಳಾದಂತಹ ನಾವು ಹಗಲು ರಾತ್ರಿ ಕೆಲಸವನ್ನ ಮಾಡಿದ್ದೇವೆ. ಶಾಸಕರು ಏನ್ ಕೆಲಸ ಹೇಳಿದ್ರು ನಾವು ಆ ಕೆಲಸಗಳನ್ನ ಮಾಡಿದ್ದೇವೆ. ಗುತ್ತಿಗೆದಾರರು ಶಾಸಕರ ಪುತ್ರ ಅರುಣ್ ಕುಮಾರ್ ಪಾಟೀಲ್ರನ್ನೇ ಭೇಟಿಯಾದರೆ ಸಾಕು, ಆ ಕೆಲಸ ಮುಗೀತು. ನೀವು ನಮಗೆ ಹೇಳಿದ ಯಾವ ಕೆಲಸ ಸಹ ನಮಗೆ ಸಿಕ್ತಿಲ್ಲ, ನಿಮ್ಮ ಮಗನ ಮೇಲೆ ನಮಗೆ ವಿಶ್ವಾಸವಿಲ್ಲ ಅಂತ ಕೈ ನಾಯಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ವೇಳೆ ಕೈ ನಾಯಕನನ್ನ ಸಮಾಧಾನ ಪಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಶಾಸಕ ಎಂವೈ ಪಾಟೀಲ್. ಕೆಲ ದಿನಗಳ ಹಿಂದೆ ಶಾಸಕರ ಪುತ್ರನ ವಿರುದ್ಧವಾಗಿ ಬಹಿರಂಗವಾಗಿ ಒಂದಷ್ಟು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರು. ಆದರೆ ಈಗ ಅಫಜಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೇಳ್ತಾ ಇರುವಂತಹ ಈ ಅಸಮಾಧಾನದ ಕುರಿತು ಶಾಸಕನ ಪುತ್ರರ ಸರ್ವಾಧಿಕಾರದ ಬಗ್ಗೆ ಈಗ ಕಾಂಗ್ರೆಸ್ ನಾಯಕರು ಕಣ್ಣೀರು ಹಾಕ್ತಾ ಇದ್ದಾರೆ. ನಿಮ್ಮ ಮಗನಿಗೆ ನಾನು ಜನ್ಮ ನಂಬಲ್ಲ, ಆದ್ರೆ ನಿಮ್ಮನ್ನು ಪ್ರಾಣ ಕೊಡ್ತಿದ್ದೆ. ನಾನು ನಿಮ್ಗೆ ನಿಮ್ಮ ಸಲುವಾಗಿ ನಾನು ಇಟ್ಕೊಂಡು ನಾ ಪರಮಾತ್ಮ ಗೊತ್ತದೆ. ನಿಮ್ಮ ಕಡೆ ನಾ ಪೂಜೆ ಮಾಡಿಸ್ಬೇಕಂತ 6 ತಿಂಗಳ ಕೈದಿಲ್ಲ ನಾನು. ನೀವು ರೊಕ್ಕ ಕೇಳಿಲ್ಲ ಹೇಳಿ ಬಿಡಲ್ಲ, ನೀವು ಏನು ಕೇಳಿಲ್ಲ ಹೇಳ್ರಿ ದಯವಿಟ್ಟು. ಎಷ್ಟು ತ್ರಾಸ ಕೊಡ್ತೀರ ಅಂತ ನಾನು ಕಂಡಿಲ್ಲ ಸರ್. ನಿಮ್ಗೆ ನಾನು ನಮ್ಮ ಫಾದರ್ ತರ ನಾನು ನಿಮ್ಗೆ ಗೌರವ ಕೊಟ್ಟಿದ್ದೀನಿ. ಹೇಳಿದ್ದೆಲ್ಲ ಹೇಳಿದೆಲ್ಲ ಸರ್, ನಿಮ್ಗೆ ಅಲ್ಲದ ಕಡೆ ಬರ್ಬೇಕಂತ. ನೀವು ಬರಲ್ಲ, ನೀವು ಪೂಜೆ ಮಾಡಿಕೊಡ್ರಿ ಅಂದ್ರೆ ನಾನು ಮನಸ್ಸು ಬಿಟ್ಬಿಟ್ಟಿದ್ದಲ್ಲ, ಮುಗಿಸ್ಬಿಟ್ಟಿದ್ದಿಲ್ಲ ನಾನು. ನೀವು ಹೇಳ್ಬಿಟ್ರಿ ಬರಲ್ಲ ಕೊರಬು, ಯಾಕೆ ನಿಮ್ಮ ಮಗ ಟೈಟ್ ಮಾಡ್ದ ನಿಮ್ಗೆ ಪೂಜೆ ಮಾಡಿದ್ರೆ ಸರ್. ಕಾರ್ಪೆಂಟ್ 500 ಕಾರ್ಪೆಂಟ್ ಮಾಡೋ ಇದು ಮಾಡಿದ್ದು ನಾವು ಜನರಿಗೆ ತಿಳಿಸ್ಬೇಕು. ನಮ್ಮ ಪಕ್ಷದ್ದು ಸಾಯಿಬರದು ನಾವು ಹೇಳ್ಬೇಕು, ಅದು ನಮ್ಮ ಕರ್ತವ್ಯ. ಆದ್ರೂ ಸಹಿತ ಆ ಕಾಂಟ್ಯಾಕ್ಟರ್ದಲ್ಲಿ ಅವ್ರು ಇಲ್ಲೇನೋ ಮತ್ತೆ ಬರಲ್ಲ, ಅದು ನಮ್ಮ ಒಳಗೆ ಮಾತಾಡಬೇಕು. ಮನೆಯೊಳಗೆ ಗೊತ್ತೈತೇನೆ ಕೆಲವು ವಿಷಯಗಳನ್ನ ಬೋರ್ಡ್ ಹಾಕತ್ ಹೇಳಿದೆ, ಜನರಿಗೆ ತಿಳಿಸ್ಬೇಕು. ಸಿಡಿ ಅವ್ರು ಜನ ಗಲಾಟೆ ಮಾಡಿದ್ರೆ 1 ಪೈಪ್ ಎಕ್ಸ್ಟ್ರಾ ಮಾಡಕ್ಕೆ ಹೋಗ್ಬೋದು. ಅವ್ರು ನಾವು 3 ಪೈಪ್ ಹೇಳ್ತೇವೆ. ಹೋಗ್ಬಿಡಿ ಅವ್ರು ರೊಕ್ಕ ಉಳಿತಂಗ ಬಿಡಕ್ಕೆ ಸಮಾನ ಮಾಡಿ ಪಾಪ ಹೊನ್ನೂರವ್ರಿಗೆ ಇನ್ನೊಂದು ಪೈಪ್ ನಿಮ್ಮ ಮಗನಿಗೆ ನಾನು ಜನ್ಮ ನಂಬಲ್ಲ, ಆದ್ರೆ ನಿಮ್ಮನ್ನು ಪ್ರಾಣ ಕೊಡ್ತಿದ್ದೆ. ನಾನು ನಿಮ್ಗೆ ನಿಮ್ಮ ಸಲುವಾಗಿ ನಾನು ಇಟ್ಕೊಂಡು ನಾ ಪರಮಾತ್ಮ ಗೊತ್ತದೆ. ನಿಮ್ಮ ಕಡೆ ನಾ ಪೂಜೆ ಮಾಡಿಸ್ಬೇಕಂತ 6 ತಿಂಗಳ ಕೈದಿಲ್ಲ ನಾನು. ನೀವು ರೊಕ್ಕ ಕೇಳಿಲ್ಲ ಹೇಳಿ ಬಿಡಲ್ಲ. ಇದು ಮಾಡಿದ್ದು ನಾವು ಜನರಿಗೆ ತಿಳಿಸ್ಬೇಕು. ನಮ್ಮ ಪಕ್ಷದ್ದು ಸಾಯಿಬರದು ನಾವು ಹೇಳ್ಬೇಕು, ಅದು ನಮ್ಮ ಕರ್ತವ್ಯ. ಆದ್ರೂ ಸಹಿತ ಆ ಕಾಂಟ್ಯಾಕ್ಟರ್ದಲ್ಲಿ ಅವ್ರು ಇಲ್ಲೇನೋ ಮತ್ತೆ ಬರಲ್ಲ, ಅದು ನಮ್ಮ ಒಳಗೆ ಮಾತಾಡಬೇಕು. ಮನೆಯೊಳಗೆ ಗೊತ್ತೈತೇನೆ ಕೆಲವು ವಿಷಯಗಳನ್ನ ಬೋರ್ಡ್ ಹಾಕತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಸಂಪರ್ಕಕ್ಕೆ. ರಾಜಶೇಖರಯ್ಯ, ಈಗ ಏನು ಎಂವೈ ಪಾಟೀಲ್ ಅವರಿದ್ದಾರೆ, ಅವರ ಶಾಸಕರ ಪುತ್ರ ಆದಂತಹ ಸರ್ವಾಧಿಕಾರಿ ಬಗ್ಗೆ ಈಗ ಕಾಂಗ್ರೆಸ್ ನಾಯಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಮುಖಂಡ ನಾಯಕ ಜೆಎಂ ಕೊರಬು ಅವರು ತಮ್ಮ ಒಂದು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಏನಾಯ್ತು, ಯಾವ ಕಾರಣಕ್ಕೆ ಕಣ್ಣೀರು ಹಾಕ್ತಾ ಇದ್ದಾರೆ? ಹೌದು, ಇದರ ಏನಂದ್ರೆ ಅಫಜಲಪುರ ಕಾಂಗ್ರೆಸ್ ವಲಯದಲ್ಲಿ ಇದೀಗ ಕೊಂಚ ಅಸಮಾಧಾನ ಒಂದು ಎಂವೈ ಪಾಟೀಲ್ ಅವರ ಪುತ್ರರಿಂದ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಕೂಡ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತ
ಮಾಲಿಕಯ್ಯ ಗುತ್ತಿದಾರ್ ಅವರು ಕೂಡ ಅವರ ಪುತ್ರರ ವಿರುದ್ಧ ಅಸಮಾಧಾನವನ್ನ ತೋಡ್ಕೊಂಡಿದ್ರು. ಆಗ ಈಗಾಗಲೇ ಆ ಒಂದು ಸುದ್ದಿ ಕೂಡ ಆಗಿತ್ತು. ಯಾಕಂದ್ರೆ ಎಂ ಐ ಪಾಟೀಲ್ ಅವರ ಪುತ್ರ ಸರ್ವಾಧಿಕಾರ ನಡೆಸ್ತಾ ಇದ್ದಾರೆ, ಯಾವುದೇ ಕಾರ್ಯಕರ್ತರ ಮಾತು ಕೇಳ್ತಾ ಇಲ್ಲ ಅನ್ನುವಂತ ಮಾತನ್ನ ಮಾಲಿಕಯ್ಯ ಗುತ್ತಿದಾರ್ ಅವರು ಒಂದು ಸಭೆಯಲ್ಲಿ ಓಪನ್ ಆಗಿನೇ ಹೇಳಿದ್ರು. ಅದಾದ ಬಳಿಕ ಈಗ ಬೆನ್ನಲ್ಲೇ ಈಗ ಒಂದು JM ಕುರುಬು ಸಹ ಅಫ್ಜಲ್ಪುರ ಕ್ಷೇತ್ರದ ಒಂದು ಕಾಂಗ್ರೆಸ್ ನಾಯಕರಾಗಿದ್ದಾರೆ. ಅವರ ಆಕಾಂಕ್ಷಿ ಕೂಡ ಆಗಿದ್ರು. ಈ ಹಿಂದೆ ಸಾಕಷ್ಟು ಕಾಂಗ್ರೆಸ್ ನಲ್ಲಿ ಕಾರ್ಯಕರ್ತರಾಗಿ ಗುರುತಿಸಿಕೊಂಡು ಕೆಲಸವನ್ನು ಕೂಡ ಮಾಡಿದ್ರು. MI ಪಾಟೀಲ್ ಗೆಲುವಿನ ಹಿಂದೆ ಕೊರಬು ಅವರ ಕೈ ಕೂಡ ಇದೆ ಅನ್ನುವಂತ ಮಾತುಗಳು ಕೂಡ ಇರುವಂತದ್ದು. ಸಾಕಷ್ಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದಂತ ಕೆಲಸಗಳನ್ನ ಕೂಡ ಮಾಡಿದ್ದೇನೆ ಅನ್ನುವಂತ ಮಾತನ್ನ ಸ್ವತಃ ಕೊರಬು ಅವರೇ ಈ ವಿಡಿಯೋ ವೈರಲ್ ನಲ್ಲಿ ಹೇಳಿರ್ತಕ್ಕಂಥದ್ದು. MI ಪಾಟೀಲ್ ಗೆಲುವಿಗೆ ಸಾಕಷ್ಟು ಕೆಲಸವನ್ನ ಮಾಡಿದ್ದೇನೆ ಅಂತಕ್ಕಂಥದ್ದು. ಆದ್ರೆ MI ಪಾಟೀಲ್ ಅವರ ಪುತ್ರ ಸರ್ವಾಧಿಕಾರ ನಡೆಸ್ತಾ ಇದ್ದಾರೆ. MI ಪಾಟೀಲ್ ಅವರನ್ನ ಹಿಡಿತದಲ್ಲಿ ಇಟ್ಕೊಂಡು ಅವರ ಅಣತಿಯಂತೆ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋಂತ ಆರೋಪ ಕೇಳಿಬರ್ತದೆ. ಯಾವುದೇ ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಕಾರ್ಯಕ್ರಮವನ್ನ ಅಟೆಂಡ್ ಮಾಡ್ಬೇಕು ಅಂದ್ರೂ ಕೂಡ ಅವರ ಪುತ್ರರ ಪರವಾನಗಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಸಮಾಧಾನವನ್ನ ತೋಡ್ಕೊಂಡಿರ್ತಕ್ಕಂಥ, ತಮ್ಮ ಯಾವುದೇ ಮಾತುಗಳನ್ನ ಕೇಳ್ತಾ ಇಲ್ಲ ಅನ್ನೋಂತ ನಿಟ್ಟಿನಲ್ಲಿ ಕಣ್ಣೀರನ್ನ ಕೂಡ ಹಾಕಿರುವಂತದ್ದು. ಇಂಚರ. ಓಕೆ ರಾಜಶೇಖರಯ್ಯ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.